ಇನ್ನು ಹತ್ತರಗಿ ಟೋಲ್ ಬಳಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಪೊಲೀಸರತ್ತ ಕಲ್ಲು ತೂರಿದ್ದಾರೆ ಪ್ರತಿಭಟನಾಕಾರರು. ಹೆದ್ದಾರಿಯಲ್ಲಿ ನಿಂತು ಕಲ್ಲು ತೂರಿದ್ದಾರೆ ರೈತರು. ಪೊಲೀಸರು ಎಷ್ಟೇ ಮನವಿ ಮಾಡಿದ್ರು ಕೂಡ ರೈತರು ಕೇಳುವಂತ ಪರಿಸ್ಥಿತಿಲಿಲ್ಲ. ವಶಕ್ಕೆ ಪಡೆದಿದ್ದಕ್ಕೆ ಸಿಟ್ಟಿಗೆದ್ದು ಕಲ್ಲು ತೂರಿದ್ದಾರೆ. ಪೊಲೀಸರು ಲಾಠಿ ಹಿಡಿದು ಬರ್ತಾ ಇದ್ದಂತೆ ಕಾಲ್ ಕಿತ್ತಿದ್ದಾರೆ. ಒಂದಷ್ಟು ಜನ ಓಡೋಗಿದ್ದಾರೆ. ಹತ್ತರಗಿ ಟೋಲ್ ಬಳಿ ಉದ್ವಿಗ್ನ ಸ್ಥಿತಿ ಉಂಟಾಗಿದೆ. ಪೊಲೀಸರನ್ನ ಟಾರ್ಗೆಟ್ ಮಾಡಿಕೊಂಡು ಪ್ರತಿಭಟನಾಕಾರರು ಕಲ್ಲೆಸಿತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಅವರು ಹೆದ್ದಾರಿ ತಡೆದು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಇವರು ಹೆದ್ದಾರಿ ಕ್ಲಿಯರ್ ಮಾಡಬೇಕಲ್ಲ, ವಾಹನಗಳು ಹೋಗೋದಕ್ಕೆ ಜಾಗ ಮಾಡಿಕೊಡ್ಬೇಕಲ್ಲ. ಅದಕ್ಕೆ ಇವನ್ನೆಲ್ಲ ದಬ ದಬ ಅಂತ ಎಳ್ಕೊಂಡು ಹೋಗಿ ಬಸ್ಸಲ್ಲಿ ಹಾಕ್ತಾ ಇದ್ದಾರೆ. ಇದೇ ವಿಚಾರಕ್ಕಲ್ಲಿ ಗಲಾಟೆ ಶುರುವಾಗಿದೆ. ಆ ಗಲಾಟೆ ಈಗ ಉದ್ವಿಗ್ನ ಪರಿಸ್ಥಿತಿವರೆಗೂ ತಂದು ನಿಲ್ಲಿಸಿದೆ. ರೈತರು ಇಷ್ಟು ದಿವಸ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು. ಹೆದ್ದಾರಿಯಲ್ಲಿ ನಿಂತು ರೈತರು ಕಲ್ಲು ತೂರ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಹತ್ತರಗಿ ಟೋಲ್ ಏನಿದೆ, ಹುಕ್ಕೇರಿಯಲ್ಲಿರುವಂಥ ಟೋಲು, ಆ ಟೋಲ್ನಲ್ಲಿ ಹೆಚ್ಚು ಕಡಿಮೆ 2 ಗಂಟೆಗಳಿಂದಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಆಮೇಲೆ ಏಕಾಏಕಿ ಪೊಲೀಸರು ಬಂದು ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದಕ್ಕೆ ಮುಂದಾದ್ರಲ್ಲ, ಆಗ ಆಕ್ಚುಲ್ ಆಗಿ ಅಲ್ಲಿ ಗಲಾಟೆ ಶುರುವಾಗಿದೆ. ಪರಿಸ್ಥಿತಿಯನ್ನ ಹತೋಟಿಗೆ ತರಬೇಕು ಅಂತೇಳಿ ಲಾಠಿ ಚಾರ್ಜ್ ಮಾಡೋದಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಿದ್ದಾರೆ ರೈತರು. ಆಮೇಲೆ ಈಗಷ್ಟೇ ಒಬ್ರು ಮಾತನಾಡ್ತಾ ಇದ್ರಲ್ಲ, ಅವರು ಕೂಡ ಹೇಳ್ತಾ ಇದ್ರು ಯಾವ ಕಾರಣಕ್ಕಾಗಿ ಅಲ್ಲಿ ಗಲಾಟೆ ನಡೀತು ಅಂತಂದ್ರೆ ಇದೇ ವಿಚಾರಕ್ಕೆ. ಈಗ ಹೆದ್ದಾರಿ ನಾವು ಬಂದ್ ಮಾಡಿದೀವಿ, ಬಂದ್ ಮಾಡಿದ್ರೆ ಇವ್ರು ಯಾಕೆ ನಮ್ಮನ್ನು ಅರೆಸ್ಟ್ ಮಾಡಬೇಕು? ಇವ್ರದ್ದೇನು ನಾವೇನು ಭಿಕ್ಷೆ ಬೇಡಕ್ಕೆ ಬಂದಿದ್ದೀವ ಇಲ್ಲಿ ಸರ್ಕಾರದ ಹತ್ರ? ನಮ್ಮ ಬೆವರಿನ ಸ್ವತ್ತು ಏನಿದೆ ನಾವು ಅದನ್ನು ಕೇಳ್ತಾ ಇದ್ದೀವಿ, ನಮ್ಮ ಹಕ್ಕದು. ಸದ್ಯ ಹತ್ತರಗಿ ಟೋಲ್ನಲ್ಲಿ ಈಗ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಕಲ್ಲು ತೂರ್ತಾ ಇದ್ದಾರೆ. ನೀವು ಒಂದು ಕಡೆ ಕಲ್ಲೆಸಿತಾ ಇರುವಂಥ ಸಂದರ್ಭ ನೋಡ್ತಾ ಇದ್ದೀವಿ. ಅತ್ತ ಹೆದ್ದಾರಿಯಲ್ಲಿ ಸಾಲುಗಟ್ಟಿ ನಿಂತಿರುವಂಥ ವೆಹಿಕಲ್ಸ್ಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಪೊಲೀಸರ ಜೊತೆಗೆ ಮಾತಿನ ಚಕಮಕಿ ಕೂಡ ನಡೆದಿದೆ, ವಾಗ್ವಾದ ನಡೆದಿದೆ. ಅಲ್ಲಿ ಮೇಲೆಲ್ಲ ನೋಡಿ ಜನ ಮೇಲೆಲ್ಲ ಫ್ಲೈಓವರ್ ಮೇಲೆಲ್ಲ ನಿಂತಿದ್ದಾರೆ. ರಸ್ತೆಯ ಇಕ್ಕೆಲೆಗಳಲ್ಲಿ ಪ್ರತಿಭಟನಾಕಾರರು ಸೇರ್ಕೊಂಡಿದ್ದಾರೆ. ಮತ್ತೊಂದು ಕಡೆ ವೆಹಿಕಲ್ಸ್ಗಳನ್ನು ಟ್ರಾಫಿಕ್ ಕ್ಲಿಯರ್ ಮಾಡೋದ್ರಲ್ಲೂ ಕೂಡ ಪೊಲೀಸರು ನಿರತರಾಗಿದ್ದಾರೆ. ಒಂದು ಕಡೆ ಆ ಕ್ರೌಡ್ನ ಕಂಟ್ರೋಲ್ ಮಾಡಬೇಕು, ಕಲ್ಲು ತೂರಾಟ ನಡೆಸ್ತಾ ಇರೋದನ್ನು ನಿಭಾಯಿಸಬೇಕು, ಅದರ ಜೊತೆಗೆ ಅಲ್ಲಿನ ಪರಿಸ್ಥಿತಿಯನ್ನು ಶಾಂತಗೊಳಿಸಬೇಕು. ರಾಜೇಶ್ ಈಗ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ರಾಜೇಶ್, ಈಗ ಅಲ್ಲಿ ಪೊಲೀಸರು ಬಲವಂತವಾಗಿ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಹೋಗಿದ್ದಕ್ಕೇನೆ ಗಲಾಟೆ ಶುರುವಾಯಿತು ಅಂತ ಕೇಳ್ಪಟ್ವಿ. ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಹೊಡೆದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸದ್ಯ ರೈತರು ಏನಂತಂದ್ರೆ 1.5 ತಾಸು ಗಟ್ಟಲೆ ಏನು ಹೆದ್ದಾರಿಯಲ್ಲಿ ನಡುವೆ ಕುಂತು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಏನು ಸಾಕಷ್ಟು ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತ ಸಂದರ್ಭದಲ್ಲಿ ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಏನು ಹೆದ್ದಾರಿ ಕುಂತ ಏನು ರೈತರಿದ್ದಾರೆ, ಪ್ರತಿಭಟನಾಕಾರರನ್ನ ಎಳೆದೆಳೆದು ಬಸ್ ಅಂದ್ರೆ ಅವರ ವಾಹನದಲ್ಲಿ ಎಳೆದೆಳೆದು ವಶಕ್ಕೆ ತೋಳ್ತಾ ಇದ್ರು. ಈ ಸಂದರ್ಭದಲ್ಲಿ ಏಕಾಏಕಿ ಸರ್ವಿಸ್ ಮೋಡ್ ನಿಂತ ರೈತರು ಏಕಾಏಕಿ ಕಲ್ಲನ್ನ ತೂರಾಟ ಮಾಡ್ತಿದ್ರು. ಯಾಕೆ ಈಗಾಗಲೇ ಸರ್ಕಾರ ಒಂದು ಸಭೆ ಮಾಡ್ತಾ ಇದ್ರೆ, ಸಭೆ ಮುಗಿದ ತನಕ ನಮ್ಗೆ ಇಲ್ಲಿ ಕುಂತ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡ್ತಾ ಇಲ್ಲ, ಅದು ಮುಗಿದ ನಂತರ ನಮ್ಮ ನಿರ್ಣಯ ಪ್ರಕಟಿಸ್ತಿದೀವಿ, ಆದ್ರೆ ಏಕಾಏಕಿ ನಮ್ಮನ್ನ ಇಷ್ಟು ಬೇಗ ಯಾಕೆ ಇವತ್ತೊಂದು ದಿವಸ ಹೆದ್ದಾರಿಯಲ್ಲಿ ಕುಂತ್ರೆ ಏನಾದ್ರು ಇವರಿಗೆ ತೊಂದರೆ ಆಗುತ್ತಾ ಅನ್ನೋ ನಿಟ್ಟಿನಲ್ಲಿ ರೈತರು ಆಕ್ರೋಶನ ಹೊರಗಾಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸದ್ಯ ಈಗ ಸ್ಥಳಕ್ಕೆ ಏನು ಚುನಪ್ಪ ಪೂಜಾರಿ ಅವರು ಕೂಡ ಬಂದಿದ್ದಾರೆ. ರೈತರ ಜೊತೆ ಮಾತುಕತೆ ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ನಮ್ಮ ಜೊತೆ ಸಹಕಾರ ಕೊಡ್ತಾ ಇದ್ದಾರೆ. ಅವರಿಗೂ ನಾವು ಕೂಡ ಸಹಕಾರ ಕೊಡೋಣ. ಈಗಾಗಲೇ ಅಲ್ಲಿ ಏನು ಮೀಟಿಂಗ್ ನಡೀತಾ ಇದ್ದಾರೆ ಅದರ ಎಲ್ಲವೂ ಕೂಡ ಸಮರ್ಪಕ ಎಲ್ಲವೂ ಕೂಡ ವಿಷಯನ ತಿಳ್ಕೊಂಡು ಮುಂದೆ ನಾವು ಮಾತಾಡೋಣ ನಿಟ್ಟಿನಲ್ಲಿ ಮಾತಾಡ್ತಾರೆ. ಆದ್ರೂ ಕೂಡ ಯಾವೊಬ್ಬ ಪೊಲೀಸರು ಕೂಡ ಇಲ್ಲಿ ಸ್ಥಳಕ್ಕೆ ಈಗ ಬರ್ತಾ ಇಲ್ಲ. ಇವರು ಕಿಲೋಮೀಟರ್ ದೂರಗಟ್ಲೆ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದಾರೆ. ಮತ್ತೆ ಹತ್ರಕ್ಕೆ ಹೋದ್ರೆ ಏನು ಮತ್ತೆ ಕಲ್ಲು ತೂರಾಟ ಬೀಳುವ ನಿಟ್ಟಿನಲ್ಲಿ ದೂರಿನಿಂದನೇ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈಗಾಗಲೇ ಚುನಪ್ಪ ಪೂಜಾರಿ ಅವರು ರೈತರನ್ನ ಮನವೊಲಿಸುವಂತ ಕೆಲಸ ಮಾಡ್ತಾರೆ. ಆದ್ರೆ ರೈತರು ಮಾತ್ರ ಮನವೊಲಿಕೆಗೆ ಬಗ್ತಾ ಇಲ್ಲ. ಇನ್ನೂ ಕೂಡ ಸ್ಥಳದಲ್ಲಿ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳ್ಬೋದು. ಪ್ರಭುದೇವ್, ರಾಜೇಶ್, ಈಗ ಒಂದ್ ಕಡೆ ಮೀಟಿಂಗ್ನಲ್ಲಿ ಸರ್ಕಾರ ಏನಿವಾಗ ಕಾರ್ಖಾನೆ ಮಾಲೀಕರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು, ಅಲ್ಲೂ ಕೂಡ ಸಭೆ ಸಕ್ಸಸ್ ಆದಂಗೆ ಕಂಡು ಬರ್ತಾ ಇಲ್ಲ. ಈಗ ನೆಕ್ಸ್ಟ್ ಈಗ ರೈತರು ಯಾವ ರೀತಿಯಾಗಿ ಹೋರಾಟ ಮಾಡ್ತಾರೆ, ಏನ್ ಕತೆ? ಎಸ್ ಪ್ರಭುದೇವ್, ಸದ್ಯ ಸಿಎಂ ನೇತೃತ್ವದ ಏನು ಕಾರ್ಖಾನೆ ಮಾಲೀಕರ ಜೊತೆ ಸಭೆಯನ್ನು ನಡೆಸಿದ್ರು, ಆ ಸಭೆ ವಿಫಲ ಆದ ಹಿನ್ನೆಲೆಯಲ್ಲಿ
ಈಗ ಸದ್ಯ ರೈತರು ಕೂಡ ಈ ಕಡೆ ಒಂದ್ ರೀತಿಯಲ್ಲಿ ಪಟ್ಟಣ ಸಡಿಸ್ತಾ ಇಲ್ಲ, ನಮಗೆ 3,500 ರೂಪಾಯಿ ದರವನ್ನ ನಿಗದಿ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟಣ ಹಿಡಿದುಕೊಂಡು ಕೂತದ್ದು. ಅಂದ್ರೆ ನಾವು ಸ್ವಲ್ಪ ಅಂದ್ರೆ 3,400 ವರೆಗೂ ನಾವು ಬರ್ಲಿಕ್ಕೆ ರೆಡಿ ಇದೀವಿ, ನೀವು 3,200 ಅಷ್ಟಕ್ಕೆ ಹಿಡ್ಕೊಂಡು ಕುಂದ್ರೋ ಅವಶ್ಯಕತೆ ಇಲ್ಲ, ನೀವು ಕೂಡ ಮೇಲೆ ಏನಾದ್ರು ಬಂದ್ರೆ ನಮ್ಮ ರೈತರು ಅದಕ್ಕೆ ಒಂದು ರೀತಿಯಲ್ಲಿ ತೃಪ್ತಿ ಆಗ್ತಾರೆ ಈ ನಿಟ್ಟಿನಲ್ಲಿ ಪ್ರತಿಭಟನೆ ಕೂಡ ವಾಪಸ್ ತೆಗೆದುಕೊಳ್ತೀವಿ ಅನ್ನೋ ಮಾತನ್ನ ಏನೋ ಮೊದಲನೇ ದಿನದಿಂದ ಹೇಳ್ಕೊಂತ ಬಂದಿದ್ರು. ಆದ್ರೂ ಕೂಡ ಇವತ್ತು ಏನು ಸಂಧಾನ ಸಭೆ ಕೂಡ ವಿಫಲ ಆಗಿರತಕ್ಕಂಥದ್ದು. ಹೀಗಾಗಿ ಈ ನಿಟ್ಟಿನಲ್ಲಿ ಸಭೆ ಕೂಡ ವಿಫಲ ಆಗಿದೆ. ಇತ್ತಾಗ ರೈತರ ಜೊತೆ ಇರುವಂತಹ ಸಂಧಾನ ಕೂಡ ವಿಫಲ ಆಗಿರತಕ್ಕಂಥದ್ದು. ಸಾಕಷ್ಟು ರೈತರು ಇಲ್ಲಿ ಜಮಾವಣೆಗೊಂಡಿದ್ದಾರೆ. ಸದ್ಯ ಪರಿಸ್ಥಿತಿ ಮಾತ್ರ ಉಳಿದಿದೆ ಅಂತಾನೆ ಹೇಳ್ಬೋದು. ಇನ್ನೂ ಕೂಡ ಈಗ ಸಭೆ ಮುಗಿದಿರೋದ್ರಿಂದ ರೈತರು ಇನ್ನು ಯಾವ ಸ್ಟೆಪ್ ತಗೊಳ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕು ಪ್ರದೇವ್. ಈಗ ಕಲ್ತೂರಾಟ ಆದಂಥ ಸಂದರ್ಭದಲ್ಲಿ ಯಾರಿಗಾದ್ರೂ ಗಾಯ ಆಗಿದೆಯಾ? ಆಮೇಲೆ ಎಷ್ಟು ಜನ ವಶಕ್ಕೆ ಪಡೆದಿದ್ದಾರೆ, ಏನ್ ಕತೆ, ಅದ್ರ ಬಗ್ಗೆ ಏನ್ ಗೊತ್ತಾಗಿದೆ ರಾಜೇಶ್? ಎಸ್ ಪ್ರಭುದು, ಏನಂತಂದ್ರೆ ಕಲ್ಲು ತೂರಾಟ ಅಂತ ಸಂದರ್ಭದಲ್ಲಿ ಒಂದು 8-10 ಜನರನ್ನ ವಶಕ್ಕೆ ತಗೊಳ್ಳುವಂತ ಕೆಲಸ ಮಾಡಿದ್ರು. ಆದ್ರೆ ಯಾವಾಗ ಕಲ್ಲು ತೂರಾಟ ಜಾಸ್ತಿ ಆಯ್ತು, ಆ ಬಸ್ ಅನ್ನ ಇಳಿದು ಪೊಲೀಸರು ಕೂಡ ಓಡೋದ್ರು. ಹೀಗಾಗಿ ಪ್ರತಿಭಟನಾಕಾರರು ಬಸ್ಸಿನಿಂದ ಇಳಿದು ಮತ್ತೆ ಕಲ್ಲು ತೂರಾಟ ಮಾಡಿದ್ರು. ಸಿಕ್ಕ ವಾಹನಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ರು. ಏನು ಬಸ್ಗಳು ಬರ್ತವೆ, ಆಮೇಲೆ ಟ್ರಕ್ಗಳು ಇದಾವೆ, ಅವನ್ನೆಲ್ಲ ಲಾರಿಗಳು, ಇವರು ಎಲ್ಲದರ ಮೇಲೂ ಕಲ್ಲು ತೂರಾಟವನ್ನು ನಡೆಸಿದ್ರು. ಹೀಗಾಗಿ ಲಾರಿ ಚಾಲಕರು ಕೂಡ ಗಾಡಿಯನ್ನ ಬಿಟ್ಟು ಓಡುವಂತ ಪರಿಸ್ಥಿತಿ ನಿರ್ಮಾಣವಾಯಿತು. ಹೀಗಾಗಿ ಮತ್ತೆ ಯಾರನ್ನೂ ಕೂಡ ವಶಕ್ಕೆ ತಗೊಂಡಿಲ್ಲ. ಆದ್ರೆ ಇಲ್ಲಿ ಏನಾದ್ರು ಸ್ಥಳಕ್ಕೆ ಪೊಲೀಸರು ಬಂದ್ರೆ ಅವ್ರ ಮೇಲೆ ಮತ್ತೆ ಕಲ್ಲು ತೂರಾಟ ಹಿನ್ನೆಲೆಯಲ್ಲಿ 1 ಕಿಲೋಮೀಟರ್ ದೂರದಲ್ಲೇ ನಿಂತುಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಪ್ರಭುದೇವ್. ರಾಜೇಶ್, ಈಗ 2 ಗಂಟೆಯಿಂದಲೂ ಕೂಡ ಸರ್ತಿ ಸಾಲಿನಲ್ಲೇ ನಿಂತಿದ್ದ ವೆಹಿಕಲ್ಸ್ ಎಲ್ಲ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ಕ್ಲಿಯರ್ ಮಾಡುವಂತ ಕೆಲಸ ಆಗ್ತಿದೆಯಾ ಹೇಗೆ? ಅದಕ್ಕೂ ಬಿಡ್ತಾ ಇಲ್ವಾ ಪ್ರತಿಭಟನಾಕಾರರು? ಎಸ್ ಪ್ರಭುದ, ಇಲ್ಲ. ಯಾಕಂತಂದ್ರೆ ಕಳೆದ 2 ಗಂಟೆಯಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಆದ್ರೆ ಮನವೊಲಿಕೆಗೆ ಅದೇ ಏನು SP ಅವರ ನಿರ್ದೇಶನ ಬಂದ ತಕ್ಷಣ ಅವರನ್ನ ಮನವೊಲಿಸಿ ಏನೋ ಸರ್ವಿಸ್ ರೋಡ್ಗೆ ಹಾಕಿದ್ರು. ಆದ್ರೆ ತಿರ್ಗಾ ವಾಪಸ್ ಬಂದು ಮತ್ತೆ ಏನು ಹೆದ್ದಾರಿನ ತಡೆದು ಕುಂತ್ಕೊಂಡ್ರು, ಪ್ರತಿಭಟನೆ ಮಾಡಿದ್ರು. ಯಾವಾಗ ಟ್ರಾಫಿಕ್ ಜಾಮ್ ಅಂದ್ರೆ ಕಿಲೋಮೀಟರ್ ಗಟ್ಟಲೆ ಯಾವಾಗ ಗಾಡಿ ವೆಹಿಕಲ್ಗಳು ನಿಂತುಕೊಂಡು ಆವಾಗ ಇವರು ಯಾರು ಪ್ರತಿಭಟನೆ ಮಾಡೋರು ಏನು ಕೂತಿದ್ದಾರೆ ಅವರನ್ನ ಬಸ್ನಲ್ಲಿ ಹಾಕಿಸಿ ಅವ್ರನ್ನ ವಶಕ್ಕೆ ತಗೊಳ್ಳುವಂತ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಈ ರೀತಿ ಘಟನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಇನ್ನೂ ಕೂಡ ಏನು ಟ್ರಾಫಿಕ್ ಕ್ಲಿಯರ್ ಆಗಿಲ್ಲ. ಯಾಕಂತಂದ್ರೆ ಪೊಲೀಸರು ಇಲ್ಲಿ ಬರ್ಲಿಕ್ಕೆ ಕೂಡ ಹೆದರ್ತಾ ಇದ್ದಾರೆ. ಯಾಕಂತಂದ್ರೆ 1,500 ಜನ ಪೊಲೀಸ್ ಇದ್ರು ಕೂಡ ಯಾವ ಒಬ್ಬ ಪೊಲೀಸರನ್ನು ಕೂಡ ಇಲ್ಲಿ ಹತ್ತಿರಕ್ಕೆ ಬಿಡ್ತಾ ಇಲ್ಲ. ಯಾಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ರೈತರಿದ್ದಾರೆ. ಅವರ ಆಕ್ರೋಶ ಕಿಚ್ಚು ಒಡೆದು ಹೋಗಿದೆ, ಅವರ ಸಹನೆ ಕೂಡ ಒಡೆದು ಹೋಗಿರೋ ಹಿನ್ನೆಲೆಯಲ್ಲಿ ಪೊಲೀಸರಿಗೂ ಕೂಡ ಭಯ ಇದೆ. ನಾವು ಹೋದ್ರೆ ನಮ್ಮ ಮೇಲೆ ಇದು ಮಾಡ್ತಾ ಇರೋ ನಿಟ್ಟಿನಲ್ಲಿ ಸದ್ಯ ಏನು ರೈತ ಮುಖಂಡ ಚುನಪ್ಪ ಪೂಜಾರು ಕೂಡ ಬಂದು ಮಾತಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಆದ್ರೆ ರೈತರು ಎಷ್ಟರ ಮಟ್ಟಿಗೆ ಇದನ್ನ ಏನು ಸಂಧಾನವನ್ನ ಏನು ಅವರು ಮಾತಿಗೆ ಬೆಲೆ ಕೊಡ್ತಾರೋ ಕೂಡ ನೋಡ್ಬೇಕು. ಯಾಕಂತಾರೆ ಈಗ 2 ದಿನ ಅವಕಾಶವನ್ನ ಏನು ಕೇಳ್ಕೊಂಡು ಹೋಗಿದ್ರು. ಆದ್ರೆ ಈ ನಿಟ್ಟಿನಲ್ಲಿ ಈಗಾಗಲೇ ಮತ್ತೆ ರೈತರು ಏನಂತಂದ್ರೆ ಆಕ್ರೋಶ ಹೆಚ್ಚಾಗಿರೋದ್ರಿಂದ ಪ್ರತಿಭಟನೆ ಮತ್ತಷ್ಟು ಕಾವು ಪಡೆದುಕೊಳ್ಳಲಿದೆ ಪ್ರಭುದೇವ್. ಓಕೆ, ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.